ಮಕರ ರಾಶಿ 2026 ಫೆಬ್ರವರಿ ಮಾಸ ಭವಿಷ್ಯ. ಫೆಬ್ರವರಿಲಂತೂ ಮಕರ ರಾಶಿಯವರಿಗಂತೂ ಬಹಳ ಅದೃಷ್ಟದ ದಿನಗಳು ಅಂತ ಹೇಳಬಹುದು. ಏಕಂತ ಹೇಳಿದ್ರೆ ಒಂದು ರಾಷ್ಟ್ರಾಧಿಪತಿ ಅಂತ ಬಂದಾಗ ನಾವು ಯಾವಾಗಲೂ ಅಷ್ಟೇ ದ್ವಿತೀಯ ಸ್ಥಾನ, ಧನಸ್ಥಾನ ಒಂದು ಸ್ಥಾನಗಳಲ್ಲಿದ್ದಾಗ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ಸಿಂಹರಾಷ್ಟ್ರಾಧಿಪತಿ ರವಿಯು ಮಕರ ರಾಶಿಯಲ್ಲಿ ಬಂದು ಕೂತ್ಕೊಂಡಿರೋದ್ರಿಂದ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಆಗುವಂಥದ್ದು ಇರುತ್ತೆ. ರೈತರಿಗಂತೂ ಒಂದಷ್ಟು ಬೆಳೆ ಆಗಬಹುದು ಅಥವಾ ದವಸ ಧಾನ್ಯಗಳ ಏನಾದರೂ ಅಭಿವೃದ್ಧಿ ಆಗುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ರೈತರಿಗೆ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಧನ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಚೆನ್ನಾಗಿ ವೃದ್ಧಿ ಆಗುವಂಥದ್ದು ಇರುತ್ತೆ. ಮತ್ತು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಕೆಲಸಕ್ಕೆ ಹುಡುಕಾಟದಲ್ಲಿ ಇದ್ದೀರಾ ಅಂತ ಹೇಳಿದ್ರೂ ಈ ಮಾಸದಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ. ಭಾಳ ಜನ ವಿದೇಶಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ. ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಫೆಬ್ರವರಿ ತಿಂಗಳು ಅಂತೂ ಏನೇ ಮಾಡಿದ್ರೇನು ಈ ರವಿ ಮಕರ ರಾಶಿಯಲ್ಲಿ ಇರೋ ತನಕ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಏನು ಮಾಡ್ಕೋಬಹುದು? ರವಿ ಜನ್ಮದಲ್ಲಿ ಇರೋದರಿಂದ ಆದಷ್ಟು ಸಹ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದು ಬಹಳ ಉತ್ತಮ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.